ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾರುಣ್ಯ ರಾಮ್ ತಂಗಿ ವಿರುದ್ಧ ಈಗಾಗಲೇ ದೂರು ದಾಖಲಾಗಿತ್ತು. ಇದೀಗ ಕಾರುಣ್ಯ ತಂಗಿ ವಿರುದ್ಧ ಮತ್ತೊಂದು ಎನ್ಸಿಆರ್ ದಾಖಲಾಗಿದೆ. 2025 ಆಗಸ್ಟ್ 11ರಂದು ಎನ್ಸಿಆರ್ ದಾಖಲಿಸಿದ್ದ ಕೆಂಗೇರಿ ಪೊಲೀಸರು ಕಪಿಲ್ ಎಂಬುವರು ನೀಡಿದ ದೂರಿನ ಮೇರೆಗೆ ಎನ್ಸಿಆರ್ ಅನ್ನ ದಾಖಲು ಮಾಡಲಾಗಿದೆ. ಕಪಿಲ್ ಬಳಿ 4 ಲಕ್ಷ ಹಣವನ್ನ ಪಡೆದುಕೊಂಡಿದ್ರು ಸಮೃದ್ಧಿ ರಾವ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಾರುಣ್ಯ ರಾಮ್ ತಂಗಿ ವಿರುದ್ಧ ದೂರು ದಾಖಲಾಗಿತ್ತು. ಕಾರುಣ್ಯ ರಾಮ್ ತಂಗಿ ವಿರುದ್ಧ ಇದೀಗ ಮತ್ತೊಂದು ಎನ್ಸಿಆರ್ ದಾಖಲಾಗಿದೆ. 2025 ಆಗಸ್ಟ್ 11ರಂದು ಎನ್ಸಿಆರ್ ಅನ್ನ ದಾಖಲಿಸಿದ್ರು ಕೆಂಗೇರಿ ಪೊಲೀಸರು. ಕಪಿಲ್ ಎಂಬುವರು ಒಂದು ದೂರನ್ನ ನೀಡಿದ್ರು. ಆ ದೂರಿನ ಮೇರೆಗೆ ಇದೀಗ ಎನ್ಸಿಆರ್ ಅನ್ನ ದಾಖಲಿಸಿದ್ದಾರೆ. ಕಪಿಲ್ ಬಳಿ 4 ಲಕ್ಷ ಹಣವನ್ನ ಪಡೆದುಕೊಂಡಿದ್ರು ಸಮೃದ್ಧಿ ರಾಮ್ ಎನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಕೇವಲ 2 ತಿಂಗಳು ಮಾತ್ರ ಸ್ವಲ್ಪ ಹಣವನ್ನ ನೀಡಿದ್ಲು. ಅಂದ್ರೆ ಆದಷ್ಟು ಬೇಗ ಎಲ್ಲವನ್ನ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ 2 ತಿಂಗಳಲ್ಲಿ ಸ್ವಲ್ಪ ಹಣವನ್ನ ನೀಡಿದ್ರು ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಉಳಿದ ಹಣವನ್ನ ಕೇಳಿದ್ರೆ ಪ್ರತಿ ಬಾರಿ ಸಬೂಬನ್ನ ಹೇಳ್ತಾ ಇದ್ರು, ಅಂದ್ರೆ ರೀಸನ್ ಅನ್ನ ಹೇಳ್ತಾ ಇದ್ರು. ಪ್ರತಿ ಬಾರಿ ಹಣವನ್ನ ಕೇಳಿದಾಗ್ಲೂ ಕೂಡ ಯಾವುದೋ ಒಂದು ರೀಸನ್ ಅನ್ನ ಹೇಳ್ತಾ ಇದ್ರು. ನಾಳೆ ಕೊಡ್ತೀನಿ, ಇನ್ನೊಂದು ದಿನ ಕೊಡ್ತೀನಿ, ಹೀಗೆ ಹಲವಾರು ಸಬೂಬನ್ನ ಹೇಳ್ತಾ ಇದ್ರು ಸಮೃದ್ಧಿ ರಾಮ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಬೇಸತ್ತು ಸಮೃದ್ಧಿ ರಾಮ್ ವಿರುದ್ಧ ಕಪಿಲ್ ಎನ್ನುವ ವ್ಯಕ್ತಿ ದೂರನ್ನ ಕೂಡ ನೀಡಿದ್ರು. ಸಮೃದ್ಧಿಗೆ ಹಣವನ್ನ ನೀಡಿದಂತಹ ದಾಖಲೆ ಇದೀಗ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಪ್ರತಿದಿನ ಸಮೃದ್ಧಿಯ ಹೊಸ ವಿಚಾರಗಳು ಇದೀಗ ಬಯಲಿಗೆ ಬರ್ತಾ ಇರುವಂಥದ್ದು. ಈ ಕಾರುಣ್ಯ ರಾಮ್ ತಂಗಿ ಏನಿದ್ದಾರೆ ಅವರ ಮೇಲೆ ಸ್ವತಃ ಅಕ್ಕನೇ ಅಂದ್ರೆ ಕಾರುಣ್ಯ ರಾಮ್ ಅವರ ಈಗಾಗಲೇ ದೂರನ್ನ ನೀಡಿದ್ರು. ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ನನ್ನ ತಂಗಿ ಆನ್ಲೈನ್ ಬೆಟ್ಟಿಂಗ್ ಆಡ್ಲಿಕ್ಕೆ ಹೋಗಿ 25 ಲಕ್ಷವನ್ನ ಕಳೆದುಕೊಂಡಿದ್ರು, ಸಾಲ ಮಾಡಿದ್ರು. ಸಾಲಗಾರರ ಕಾಟ ತಪ್ತಾ ಇಲ್ಲ ನನಗೆ. ಸಾಕಷ್ಟು ಜನರು ಮನೆ ಮುಂದೆ ಬಂದು ಸಾಲ ಕೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇದರಿಂದ ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕಾರುಣ್ಯ ರಾಮ್ ಅವರು ಈಗಾಗಲೇ ಅವರ ತಂಗಿ ಜೊತೆಗೆ ಇನ್ನೂ ಕೆಲವರ ವಿರುದ್ಧ ಒಂದು ದೂರನ್ನ ದಾಖಲು ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ದೂರು ದಾಖಲಾಗಿದೆ, ಅಂದ್ರೆ ಎನ್ಸಿಆರ್ ದಾಖಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಪಿಲ್ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ ಇದೀಗ ಎನ್ಸಿಆರ್ ದಾಖಲಾಗಿದೆ. ಈ ಕಪಿಲ್ ಎನ್ನುವ ವ್ಯಕ್ತಿ ಏನಿದ್ರು ಅವರ ಬಳಿ ಈಕೆ 4 ಲಕ್ಷವನ್ನ ಪಡೆದುಕೊಂಡಿದ್ರು, ಅಂದ್ರೆ ಸಾಲವನ್ನಾಗಿ 4 ಲಕ್ಷವನ್ನ ಪಡೆದುಕೊಂಡಿದ್ರು. ಕೆಲವು ದಿನ ಆದ್ಮೇಲೆ ಆದಷ್ಟು ಬೇಗ ಹಣವನ್ನ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಸುಮಾರು ದಿನ ಆದ್ರೂ ಕೂಡ ಹಣವನ್ನ ವಾಪಸ್ ಕೊಟ್ಟಿಲ್ಲ. 2 ತಿಂಗಳು ಸ್ವಲ್ಪ ಹಣವನ್ನ ಕೊಟ್ಟಿದ್ರು. ಆದ್ರೆ ಮತ್ತೆ ಈ ಹಣವನ್ನ ಉಳಿದ ಹಣ ಏನಿತ್ತು ಅದನ್ನ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ರೀಸನ್ಗಳನ್ನ ಕೊಡ್ತಾರೆ. ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಇನ್ನು ಕೆಲವು ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿ ಹೀಗೆ ನನಗೆ ಹಣವನ್ನ ಹಿಂದಿರುಗಿಸಿಲ್ಲ ಅಂತ ಹೇಳಿ ಕಪಿಲ್ ಎನ್ನುವವರು ಈಗಾಗಲೇ ದೂರನ್ನ ನೀಡಿದ್ರು. ಆ ದೂರನ್ನ ಆಧರಿಸಿ ಎನ್ಸಿಆರ್ ಅನ್ನ ದಾಖಲು ಮಾಡಲಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಇನ್ನು ಎಷ್ಟು ಜನರ ಬಳಿ ಇವರು ಹಣವನ್ನ ಸಾಲ ಮಾಡಿರಬಹುದು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಕಾರುಣ್ಯ ರಾಮ್ ತಂಗಿ ವಿರುದ್ಧ ದೂರು ದಾಖಲಾಗಿತ್ತು. ಈಗ ಮತ್ತೊಂದು ಎನ್ಸಿಆರ್. ಇನ್ನು ಎಷ್ಟು ಜನದ ಬಳಿ ಈಕೆ ಸಾಲ ಮಾಡಿದ್ದಾರೆ ಅಂತ? ನಟಿ ಕಾರುಣ್ಯ ಅವರ ತಂಗಿ ಏನು ಸಮೃದ್ಧಿ ರಾಮ್ ಏನಿದ್ದಾರೆ ಅವರ ಒಂದೇ ಪುರಾಣಗಳು ಈಗ ಹೊರಗಡೆ ಬರ್ತಾ ಇರುವಂತದ್ದು. ಅಂದ್ರೆ ಕಪಿಲ್ ಅನ್ನೋರ ಬಳಿ 4 ಲಕ್ಷ ರೂಪಾಯಿ ಹಣವನ್ನ ಈ ಸಮೃದ್ಧಿ ಪಡ್ಕೊಂಡಿರ್ತಾರಂತೆ. ಅದಾದ್ಮೇಲೆ ನಿರಂತರವಾಗಿ 2 ತಿಂಗಳ ಕಾಲ ಒಂದಿಷ್ಟು ಹಣವನ್ನ ಅಂದ್ರೆ ಬಡ್ಡಿಯ ರೂಪದಲ್ಲಿ ಕಪಿಲ್ಗೆ ವಾಪಸ್ ಕೊಟ್ಟಿರ್ತಾರೆ. ಆದ್ರೆ 2025 ಆಗಸ್ಟ್ 11ರಂದು ಏನು ಹಣವನ್ನ ಹಿಂದಿರುಗಿಸಿಲ್ಲ ಅನ್ನೋ ಒಂದು ಗಂಭೀರ ಆರೋಪದ ಮೇಲೆ ಕಾರುಣ್ಯ ತಂಗಿ ವಿರುದ್ಧವಾಗಿ ಕಪಿಲ್ ಅನ್ನೋರು ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಹೀಗಾಗಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಎನ್ಸಿಆರ್ ಕೂಡ ದಾಖಲಾಗುತ್ತೆ. ಅದಾದ್ಮೇಲೆ ನಿರಂತರವಾಗಿ ಸಂಪರ್ಕ ಮಾಡೋದಕ್ಕೆ ಪಟ್ಟರು ಕೂಡ ಈ ಸಮೃದ್ಧಿ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಮತ್ತು ಕಾರುಣ್ಯ ಅವ್ರನ್ನು ಕೂಡ ಈ ಕಪಿಲ್ ಸಂಪರ್ಕಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಆದ್ರೆ ತಂಗಿ ಆಲ್ರೆಡಿ ದೂರ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕಾರುಣ್ಯ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ.
ಒಟ್ಟಾರೆಯಾಗಿ ಕಾರುಣ್ಯ ರಾಮ್ ತಂಗಿ ಏನ್ 25 ಲಕ್ಷ ರೂಪಾಯಿಗೂ ಕೂಡ ಅಧಿಕ ಹಣವನ್ನ ಈ ಬೆಟ್ಟಿಂಗ್ ಆಪ್ ನಲ್ಲಿ ಕಳ್ಕೊಳ್ಳುವಂಥದ್ದು ಮತ್ತು ಬಿಸ್ನೆಸ್ ಮಾಡೋದಕ್ಕೂ ಕಳ್ಕೊಳ್ಳುವಂಥದ್ದು, ಎಲ್ಲದರಲ್ಲೂ ಹಣವನ್ನ ಕಳೆದುಕೊಂಡು ಈಗ ಅಕ್ಕನಿಗೆ ಮೂಲವಾಗಿ ನಿಂತಿರುವಂಥದ್ದು. ಈಗ ಸದ್ಯ ಸಿಸಿಬಿ ಪೊಲೀಸರು ಕೂಡ FIR ಅನ್ನು ದಾಖಲು ಮಾಡ್ಕೊಳ್ತಾರೆ. FIR ದಾಖಲು ಮಾಡ್ಕೊಂಡ ನಂತರ ಪ್ರಕರಣದಲ್ಲಿ ಕಾನೂನಿಯಾಗಿ ಯಾರೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಈ ಸಮೃದ್ಧಿ ಎಲ್ಲಿದ್ದಾಳೆ ಮತ್ತು ಆಕೆ ಮತ್ತಷ್ಟು ಜನರಿಗೆ ಏನಾದ್ರೂ ಕೂಡ ಯಾಮರ್ಸಿದಾಳ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಮತ್ತು ಒಬ್ಬೊಬ್ಬರಾಗಿ ಈಗಾಗಲೇ ಕಪಿಲ್ ವಿಷಯ ಹೊರಗಡೆ ಬಂತು, ಹಣ ಪಡ್ಕೊಂಡಿದ್ದು. ಮುಂದೆ ಯಾರದೆಲ್ಲ ವಿಷಯ ಗೊತ್ತಾಗುತ್ತೆ, ಹಣ ಪಡ್ಕೊಂಡಿರೋ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಸಿಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.